ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಆಕಾಂಕ್ಷಿಗಳಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. ನೇಮಕಾತಿ ಕುರಿತು ಗೊಂದಲ ಡ್ರಾಫ್ಟ್ ಏನೋ ಆಯಿತು, ಅಂತಿಮ ಆಗೋದಕ್ಕೆ ದಿನೇ ದಿನೇ ಡಿಲೇ ಆಗ್ತಾ ಇದೆ. ಅಲ್ಲಿ ಇಲಾಖೆಗೆ ಭೇಟಿ ನೀಡಿದರೆ ಎಲ್ಲ ಆಗಿದೆ ಅಂತ ಹೇಳ್ತಾರೆ. ಬಟ್ ಇನ್ನು ಕೂಡ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ನಿಮಗೆ ಅಂತಿಮ ಸಿಎಂಡರ್ ಆಗಿಲ್ಲ. ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ, ಆತಂಕ ಕೂಡ ಶುರುವಾಗಿದೆ. ಮತ್ತೆ ಇತ್ತೀಚಿನ ಕೋರ್ಟ್ ಆದೇಶ ಉಲ್ಲೇಖ ಅದು ಕೂಡ ನಿಮಗೆ ಸಮಸ್ಯೆ ಆಗಿದೆ. ಬಿಕಾಸ್ ಯಾಕೆ ಅಂದ್ರೆ ಅಲ್ಲಿ ಆದೇಶ ತಡೆ ಹಿಡಿದಿದೆ ಅಂತ ಬರ್ತಾ ಇದೆ. ಇದನ್ನ ಸರ್ಕಾರ ಈಗ ಫೇಸ್ ಮಾಡುತ್ತೆ. ನೆಕ್ಸ್ಟ್ ಬರೋ ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡ್ತಾರ ಇಲ್ವಾ ಅಂತ ಹೇಳಿ ಗೊತ್ತಿರುತ್ತೆ. ನಿಮ್ಗೆ ಗೊತ್ತಿರೋಕೆ ಕೋರ್ಟ್ಗಳು ಸೂಕ್ಷ್ಮ ವಿಷಯ, ಕೋರ್ಟ್ಗಳಿಗೆ ಮನವರಿಕೆ ಕೊಡಬೇಕು. ಬಟ್ ಇಲ್ಲಿ ಅಫಿಷಿಯಲ್ ಆಗಿ ನಿಮ್ಗೆ ಅನೌನ್ಸ್ಮೆಂಟ್ ಯಾವುದೇ ರೀತಿ ಅಪ್ಡೇಟ್ ಕೂಡ ಬಂದಿಲ್ಲ. ಅದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿ ಹಿಂದೆ ನಾವು ಮಾಹಿತಿನ ಕೊಟ್ಟಿವಿ. ಬಟ್ ಸರ್ಕಾರದಿಂದ ಅಧಿಕೃತ ಯಾವುದೇ ರೀತಿ ಮಾಹಿತಿ ಇಲ್ಲ. ದಯವಿಟ್ಟು ಈ ನೇಮಕಾತಿ ಮಾಡಲೇಬೇಕಾಗುತ್ತೆ. ಬಟ್ ಪ್ರೊಸೆಸ್ ಡಿಲೇ ಆಗ್ತಾ ಇದೆ, ಹಾಗಾಗಿ ನಿಮಗೆ ಆತಂಕ ಪಡಬೇಡಿ. ನೇಮಕಾತಿ ಪ್ರಕ್ರಿಯೆ ಮಾಡಬೇಕಾಗುತ್ತೆ ಇವತ್ತೆಲ್ಲ ನಾಳೆ. ಬಟ್ ಅಧಿಕೃತ ದಿನಾಂಕ ಬಗ್ಗೆ ಆಲ್ರೆಡಿ ಈ ವಾರದಲ್ಲಿ ರಿಲೀಸ್ ಆಗ್ಬೇಕಿತ್ತು ಅಂತ ಹೇಳಿದ್ದಾರೆ. ಆಲ್ರೆಡಿ ಇಂದು ನಿಮಗೆಲ್ಲ ನೋಡ್ಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ. ಗುರುವಾರದ ಒಳಗಡೆ ಬರುತ್ತೆ ಅಂತ ಹೇಳಿದ್ರೆ, ಬಟ್ ಶುಕ್ರವಾರ ಒಂದು ಟೈಮ್ ಇದೆ, ನೋಡೋಣ, ಕಾಯ್ದು ನೋಡೋಣ. ನೆಕ್ಸ್ಟ್ ಏನೇನು ಅಪ್ಡೇಟ್ ಬರುತ್ತೆ ಅಂತ ನೋಡೋಣ. ಸಾಕಷ್ಟು ಜನ ಇಲಾಖೆಗೆ ಭೇಟಿ ನೀಡುತ್ತಾರೆ, ಸಾಕಷ್ಟು ಸಂಘಟನೆಗಳು ಕೂಡ ಇದ್ದಾರೆ, ಅವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಲೈಕ್ ಅವ್ರನ್ನ ಅಪ್ಡೇಟ್ ತಗೊಂಡ್ರೆ ನಮಗೆ ನಿಖರವಾದ ಮಾಹಿತಿ ಗೊತ್ತಾಗುತ್ತೆ. ಬಿಕಾಸ್ ಇಲ್ಲಿ ನಿಮಗೆ ಮಾಧ್ಯಮಗಳಲ್ಲಿ ಯಾವುದೇ ರೀತಿ ಮಾಹಿತಿ ಬರೋದಿಲ್ಲ. ನಿಮಗೆ ನೋಟಿಫಿಕೇಶನ್ ಆದ್ರೆ ಮಾತ್ರ ಮಾಧ್ಯಮ ಬರುತ್ತೆ. ಇನ್ಸೈಡ್ ಸುದ್ದಿಗಳನ್ನ ಲೈಕ್ ಇಲಾಖೆಯಿಂದ ಬರಬೇಕು, ಅಥವಾ ಇಲಾಖೆಗೆ ಪರಿಚಿತರು ಬರಬೇಕು, ಅಥವಾ ನಾವೇ ಇಲಾಖೆಗೆ ಫೋನ್ ಮಾಡಿ ತಿಳ್ಕೊಬೇಕಾಗುತ್ತೆ. ಇದು ನಿಮಗೆ ಗೊತ್ತಿದೆ ಅನ್ಕೋತೀನಿ. ಆತಂಕಗಳನ್ನ ಪಡಬೇಡಿ. ರೆಗ್ಯುಲರ್ ಆಗಿ ನಾವು ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ಆಸ್ ಆಫ್ ನೋ ಅಂದ್ಬಿಟ್ಟು ಈ ರೀತಿ ಇಶ್ಯೂಸ್ ಕೂಡ ಇದೆ. ಬಿಕಾಸ್ ಇತ್ತೀಚಿನ ಕೋರ್ಟ್ ಆರ್ಡರ್ ನಮ್ಗೆ ಗೊತ್ತೇ ಇದೆ. ಪ್ಲಸ್ ನಾನಾ ರೀತಿ ಕಾರಣಗಳಿಂದ ಮಾಡಿದ್ದಾರೆ. ಪ್ಲಸ್ ಹೊಸ ಸಚಿವ ಸಂಪುಟ ಸಭೆ ಬಂದಿದೆ, ಹೊಸ ಶಿಕ್ಷಣ ಸಚಿವರನ್ನು ಆಯ್ಕೆ ಮಾಡೋಕ್ಕಾಗುತ್ತೆ. ಹಾಗಾಗಿ ಕೆಲವು ಮೂಲಗಳು ಏನ್ ಹೇಳ್ತಾರೆ ಅಂದ್ರೆ, ಕೆಲವರು ಹೇಳ್ತಿದ್ದಾರೆ ಅಂದ್ರೆ ಸದ್ಯಕ್ಕೆ ಸಿಎಂ ಎಲ್ಲ ಬಿಸಿ ಇರೋ ಕಾರಣ ನಿಮಗೆ ಸದ್ಯಕ್ಕೆ ಒಂದು ಡಿಲೇ ಆಗ್ಬೋದೇನೋ. ಲೈಕ್ ಆಫ್ಟರ್ ನಿಮಗೆ ಸಚಿವ ಸಂಪುಟ ಸಭೆ ಆಗಿ ಸ್ವಲ್ಪ ದಿನ ನಂತರ ನಿಮಗೆ ಸಾಧ್ಯತೆಗಳು ಇದಾವೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲ, ಇದಕ್ಕೂ ಸಂಬಂಧ ಇಲ್ಲ ಅಂತ ಇದ್ದಾರೆ. ಆಸ್ ಆಫ್ ನೋ ಬಂದ್ಬಿಟ್ಟು ಇದೇ ಸುದ್ದಿ ಇದೆ. ನಿಮ್ಗೆ ಗೊತ್ತಿರಾಗ ಇನ್ನು ಕೂಡ ಖಾತೆ ಹಂಚಿಕೆ ಆಗಿಲ್ಲ, ಯಾವ ಸಚಿವರು ಏನು ಅಂತ. ಆ ನಿಟ್ಟಿನಲ್ಲಿ ಡಿಲೇ ಆಗ್ಬೋದು ಅನ್ಕೋತೀನಿ ಪ್ರಾಬಬಲಿ. ಮೂಲಗಳ ಪ್ರಕಾರ ಅರೌಂಡ್ ನಿಮಗೆ ಇನ್ನು ಕೂಡ ಡಿಲೇ ಆಗ್ಬೋದು ಸಚಿವ ಸಂಪುಟ ಸಭೆ. ಇನ್ನು ಸಚಿವ ಸಂಪುಟ ಯಾರಿಗೆ ಯಾವ ಖಾತೆಯಿಂದ ಹಂಚಿಕೆ ಆಗೋವರೆಗೂ ಡಿಲೇ ಆಗ್ಬೋದು ಅಂತ ಹೇಳ್ತಾ ಇದ್ದಾನೆ, ಮಾಹಿತಿ ಹೇಳ್ತಾ ಇದ್ದಾರೆ ಕೆಲವರು. ಬಟ್ ನಿಖರವಾದ ಮಾಹಿತಿಗಳು ನಮ್ಗೆ ಗೊತ್ತಿಲ್ಲ. ಬಟ್ ಇನ್ಸೈಡ್ ಸುದ್ದಿ ನಿಮಗೆ ಹೇಳಿದ್ದೀನಿ, ಆಲ್ರೆಡಿ ಡಿಲೇ ಆಗ್ತಿದೆ, ಎಲ್ಲ ಕೂಡ ಬಿಸಿ ಇದ್ದಾರೆ, ಖಾತೆ ಹಂಚಿಕೆ ಜಗಳ ನಡೀತಾ ಇದೆ. ಹಾಗಾಗಿ ಡಿಲೇ ಆಗ್ಬೋದು ಅಂತ ಅನಿಸ್ತಾ ಇದೆ. ದಯವಿಟ್ಟು ಇದನ್ನ ನೀವು ತಿಳ್ಕೊಳ್ಳಿ. ಥ್ಯಾಂಕ್ ಯು.